ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಉದಯಶಂಕರ್ ಶೆಟ್ಟಿ. ಓಕೆ. ಎಷ್ಟು ದಿನದಿಂದ ಥೆರಪಿ ಮಾಡ್ತಾ ನಾನು ಇದ್ದೀರಿ? ಜನವರಿ 15th ಡಾಕ್ಟರ್ ಹೇಳಿದ್ರು ಇನ್ನು ಸ್ವಲ್ಪ ಪ್ರಾಸ್ಟೇಟ್ ಪ್ರಾಬ್ಲಮ್ದು ಟ್ಯಾಬ್ಲೆಟ್ಸ್ ಎಲ್ಲ ಇದು ಮಾಡಿ ಇನ್ನೊಂದು ಸ್ವಲ್ಪ ಸ್ಕ್ಯಾನ್ ಮಾಡಿ ನೋಡಿ ಅಂತ. ಸ್ಕ್ಯಾನ್ ಮಾಡಿ ಆಮೇಲೆ ಅದನ್ನು ಕೂಡ ಡಿಸ್ಕಂಟಿನ್ಯೂ ಆಯ್ತು. ಆಲ್ಮೋಸ್ಟ್ 3 months ಅಲ್ಲಿ ನಮಗೆ ಈ ಥೆರಪಿಯಿಂದ ಬೇರೆ ಬೇರೆ ತರದ ಥೆರಪಿ, ವಾಟರ್ ಥೆರಪಿ ಇತ್ತು, ಮಸಾಜ್ ಚೇರ್, ಆಟೋಮೆಟಿಕ್, ಆಮೇಲೆ ಸ್ಟೀಮ್, ಜಾಕೆಟ್, ಇವೆಲ್ಲ ಒಂದೊಂದೇ ಥೆರಪಿ ಮಾಡಿದ್ಮೇಲೆ ಎಸ್ಪೆಷಲಿ ಅಲ್ಕಲೈನ್ ವಾಟರ್ ಇಂದ ನನಗೆ ತುಂಬಾ ಉಪಯೋಗ ಆಯ್ತು. ದಿನಕ್ಕೆ 2 ಲೀಟರ್ ನೀರು ಕೊಡ್ತಾ ಇದ್ರು ಆಗ ಕೂಡ ಅಲ್ಲಿ ಥೆರಪಿ ಆದ್ಮೇಲೆ. ಸೊ ಅದರಿಂದ ಬಹಳ ನನಗೆ ಉಪಯೋಗ ಆಯ್ತು. ಒಂದು 6 ತಿಂಗಳೊಳಗಡೆ ನನ್ಗೆ ಏನ್ ಪ್ರಾಬ್ಲಮ್ ಇಲ್ಲ. ಅಷ್ಟೊತ್ತಿಗೆ ಆಗಿನ ಮೇಡಮ್ ಇದ್ರು, ದಿವ್ಯಾ ಕೊಟ್ಟಾರಿ ಅಂತ, ಅವ್ರು ಹೇಳಿದ ಈ ತರ ನೀವು ಮನೇಲಿ ಯಾಕೆ ತಗೋಬಾರ್ದು ಅಂತ, ಇಲ್ಲಿ ಬಂದು ಹೋಗೋದಕ್ಕಿಂತ ಆಯ್ತು ಅಂತ. ನನಗೆ ತುಂಬಾ ಉಪಯೋಗ ಆಗಿದೆ. ಈ ತರ ಮಾತಾಡಿದಾಗ ನನ್ಗೆ ಎಷ್ಟು ಸೇವ್ ಆಯ್ತು ಅಂತ ಕೇಳಿದೆ. ಸೊ ಆ ಸೇವ್ ಆಗಿದ್ದನ್ನ ಇದಕ್ಕೆ ಹಾಕಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಕೂಡಲೇ ಬುಕ್ ಮಾಡಿದೆ. ಸೊ 23 ಎಂಡಿಗೆ ಇದೆಲ್ಲ ಬಂತು. ಈ CCM ಅದ್ರ ಜೊತೆ ಜಾಕೆಟ್ ಪ್ಲಸ್ ಸ್ಟೀಮ್ ಈ ಇದು ಪ್ಯಾಕೇಜ್ ಅಲ್ಲಿ ಬಂತು. ಆವಾಗ ನಾನು ಅಷ್ಟೊತ್ತಿಗೆ ಒಂದು ವರ್ಷದೊಳಗೆ 44 ಜನಗಳನ್ನ ಸೇರಿಸಿದ್ದೆ, ಇನ್ಕ್ಲೂಡಿಂಗ್ ಸಬಿತಾ, ನಮ್ಮ ಮಾಮಿಯ. ಈ 44 ಜನ ನನ್ನ ಟೋಕನ್ ಹಾಕಿ 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 ನನಗೆ ಈ ಗಿಫ್ಟ್ ಬಂತು, ವೈಬ್ರೇಟರ್ ಗಿಫ್ಟ್. ಸೊ ಅದೊಂದು ಅದಕ್ಕೆ ನನಗೆ ಪ್ಲಸ್ ಪಾಯಿಂಟ್ ಆಯ್ತು. ಸೊ ಇವಾಗ ಇಲ್ಲೇ ಥೆರಪಿ ಮಾಡ್ತಾ ಇದ್ದೀನಿ. ವಾಟರ್ ಥೆರಪಿಗಾಗಿ ಲಾಸ್ಟ್ ಮಂತ್ ನಾನು ಇದು ಮಾಡಿದಾಗ ಅದೇ ಈಗಿನ ಮ್ಯಾನೇಜರ್ ಇಲಾಸಿನ್ ಮೇಡಮ್ ಅವರು ಹೇಳಿದ್ರು ಒಂದ್ಸಲ ವಾಟರ್ ಥೆರಪಿ ಮಾಡಿ ಅಂತ. ರಕ್ತ ಪರೀಕ್ಷೆ ರಿಪೋರ್ಟ್ ಬಂದ್ಮೇಲೆ ಈಗ ವಾಟರ್ ಥೆರಪಿ ಮಾಡ್ತಾ ಇದೀನಿ. ದಿನಕ್ಕೆ 4 ಲೀಟರ್ ನೀರು, ಆಲ್ಕಲೈನ್ ನೀರು ಕೊಡ್ತಾರೆ ಬೆಳಿಗ್ಗೆ, ಮನೆಗೆ ತಗೊಂಡು ಅದನ್ನೇ ಕುಡಿತಾ ಇದೀನಿ. ಸೊ ತುಂಬಾ ಆರೋಗ್ಯವಾಗಿದ್ದೀನಿ, ಯಾವ್ದು ತೊಂದರೆ ಇಲ್ಲ. ಬೆಳಿಗ್ಗೆ 5 ಗಂಟೆಗೆ ಎದ್ದು 5ವರೆಗೆ ಯೋಗಕ್ಕೆ ಹೋದ್ರೆ 7ವರೆಗೆ ಬರ್ತೀವಿ. ಯೋಗ ಆದ್ಮೇಲೆ ಪುನಃ ಆಕ್ಟಿವ್ ಓಡಾಡ್ತಿದ್ದೀನಿ. ಯಾವುದೇ ದನಿ ಅಂತ ಆಗುದಿಲ್ಲ, ಆಯಾಸ ಅಂತ ಆಗುದಿಲ್ಲ, ಆಕ್ಟಿವ್ ಆಗಿ ಓಡಾಡ್ತಿದ್ದೀನಿ. ಮನೆಯಲ್ಲಿ ಯಾರೆಲ್ಲ ಯೂಸ್ ಮಾಡ್ತಿದ್ದೀರಪ್ಪ? ನಾನು, ನನ್ನ ಮನೆಯವರು ಇಬ್ರು ಯೂಸ್ ಮಾಡ್ತಾ ಇದ್ದೀರಿ. ಇರುದೇ ಇಬ್ರೆ, ನಾವಿಬ್ರೆ. ನೀವು ಅಲ್ಲೇ ಒಂದು ಥೆರಪಿ ಮಾಡಬಹುದಿತ್ತು, ಯಾತಕ್ಕೋಸ್ಕರ ಇದನ್ನ ಮನೆಗೇನೆ ತಕೊಂಡ್ ಬಂದ್ರಿ? ಅಲ್ಲಿ ಬಂದು ಅರ್ಧ ದಿವಸ ಕಾಯ್ಬೇಕಾಗತ್ತಲ್ಲ. ಅಲ್ಲಿ ಬಂದ್ರೆ ತುಂಬಾ ನಾಲೆಜ್ ಸಿಗ್ತಾ ಇತ್ತು, ಕ್ಲಾಸ್ ಕೂಡ ಕೊಡ್ತಾ ಇತ್ತು, ನನ್ನ ಸ್ಪೈನಲ್ ಕಾರ್ಡ್ ಎಲ್ಲ ಅದ್ರ ಬಗ್ಗೆ ವಿವರಣೆ ಹೇಳ್ತಾ ಇದ್ರು. ಅದಕ್ಕೆಲ್ಲ ಅದು ಗೊತ್ತಾಗ್ಲಿ ಅಂತ ನಾನು ಇಲ್ಲೇ ಹ್ಯಾಂಡ್ ಕಿಸ್ಕೊಂಡು ನೋಡ್ತಾ ಇದ್ದೀನಿ. ಸೊ ಅಲ್ಲಿ ವಿವರಣೆ ಮಾಡೋದಕ್ಕಿಂತ ಅದು ಅಲ್ಲಿ ಬಂದ್ರೆ ಲಾಭ ಹೆಚ್ಚೇ, ಅಷ್ಟೇನಾಗಲ್ಲ. ಆದ್ರೆ ಟೈಮ್ ಬೇಕಲ್ಲ, ಅದಕ್ಕೆ ಸ್ವಲ್ಪ ಉದಾಸೀನಾಗಿ ಇಲ್ಲಿ ಮಾಡ್ತಿದ್ದೀನಿ. ನೆನಪಾದಾಗ ಏನೋ ಕಾರ್ಯಕ್ರಮ ಇದ್ದಾಗ ಮೊಬೈಲ್ ಅಲ್ಲಿ ನೀವು ಗ್ರೂಪ್ ಅಲ್ಲಿ ಹಾಕಿದಾಗ ಆ ಬಗ್ಗೆ ಬಂದು ಮಾಡ್ತಾ ಇರ್ತೀನಿ. ಇಲ್ಲಿ ಈಗ ಜಾಸ್ತಿ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಜಾಸ್ತಿ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ ಅಪ್ಪ. ತುಂಬಾ ಜನ ಬರ್ತಾ ಇದ್ದಾರೆ, ನೋಡ್ತಾ ಇರ್ತಾರೆ, ಅವರಿಗೆ ಏನ್ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಇದು ಬಹಳ ಒಳ್ಳೆಯ ವಿಷಯ. ಯಾಕಂದ್ರೆ ನಾವು ಆಸ್ಪತ್ರೆಗೆ ಹೋದ್ರೆ ನನಗೆ ನನ್ನ ಬಿಲ್ 10 ದಿವಸಕ್ಕೆ 3 ಲಕ್ಷ ಬಿಲ್ ಆಗಿದೆ. 3 ಲಕ್ಷ ಕೊಟ್ಟು 10 ದಿವಸಕ್ಕೆ ಕೊಟ್ಟು ಬಂದಿದ್ದೀನಿ ನಾನು. ಅಂದ್ರೆ ICU ನಲ್ಲಿ ಇರೋದ್ರಿಂದ ದಿನಕ್ಕೆ 30 ಸಾವಿರ ಖರ್ಚಾಗಿತ್ತು. ಸೊ ಆ ಖರ್ಚೆಲ್ಲ ಇಲ್ಲಿ ಉಳಿಯುತ್ತೆ. ಅಲ್ಲಿ ಇಂಜೆಕ್ಷನ್, ಸ್ಕ್ಯಾನಿಂಗ್, ಎಕ್ಸ್ರೇ ಎಲ್ಲ ಮಾಡಿ ಪೇನ್ ತಗೋಬೇಕು. ಇಲ್ಲಿ ಬಂದ್ರೆ ಫ್ರೀ ಆಗಿ ಎಲ್ರು ಮಾತಾಡಿಸ್ತಾರೆ, ನಗುಮುಖದಿಂದ ಸ್ವಾಗತಿಸ್ತಾರೆ, ನಮ್ಗೆ ಚೆನ್ನಾಗಿ ಮಾತಾಡಿಸ್ತಾರೆ, ಫ್ರೀ ಆಗಿ ಎಲ್ಲ ಥೆರಪಿ ಕೊಡ್ತಾರೆ. ಫಸ್ಟ್ ಡೇ ಇಮಿಡಿಯೇಟ್ ಕೊಡ್ತಾರೆ, ಸೆಕೆಂಡ್ ಡೇ ಇಂದ ಸ್ವಲ್ಪ ನಮ್ಗೆ ಕಾಯ್ಬೇಕಾಗತ್ತೆ. ನಾವು ಸಮಯ ಹೊಂದಾಣಿಕೆ ಮಾಡ್ಕೊಂಡು ಅದಕ್ಕಾದ್ರೆ ನಮ್ಗೆ ನಷ್ಟ ಇಲ್ಲ. ಎಲ್ಲ ಜನರ ಪರಿಚಯ ಆಗುತ್ತೆ. ನಮ್ಗಿಂತ ಇನ್ನೂ ತುಂಬಾ ಕೆಟ್ಟ ರೂಪದಲ್ಲಿ ಇರುವವರು ನಮ್ಮನ್ನು ಭೇಟಿ ಆಗ್ತಾರೆ. ನಮಗಿಂತ ದೊಡ್ಡ ಹಿರಿಯರು ಇದ್ದಾರೆ. ಈಗ ದೇವಕಮ್ಮ ಇದ್ದಾರೆ, ದೇವಕ್ ಶೆಟ್ಟಿ ಅಂತ, ರಾಜೀವ್ ಅಂತ, ಇವರೆಲ್ಲ 90+ ಇರ್ಬೋದು. ಆದ್ರೂ ಅವರು ಕೂಡ ಡೈಲಿ ಬರ್ತಾರೆ. ಅವ್ರಿಗೆ ಅದು ಉಪಯೋಗ ಆಗಿದ್ದರಿಂದ ಅವ್ರು ಬರ್ತಾರೆ. ನನಗೂ ಉಪಯೋಗ ಆಗಿದೆ, ಅದಕ್ಕೆ ನಾನು ಎಲ್ರಿಗೂ ಮೋಟಿವೇಟ್ ಮಾಡಕ್ ಹೇಳ್ತೀನಿ. ಅಲ್ಲಿ ಬಂದ್ರೆ ನಮ್ಗೆ ನಷ್ಟ ಏನಿಲ್ಲ, ಲಾಭ ಇದೆ. ಯಾಕಂದ್ರೆ ನಾವು ಡಾಕ್ಟರ್ ಹತ್ರ ಹೋದ್ರೆ ಅರ್ಧ ದಿನ ಕಾಯ್ಬೇಕು, ಅಪಾಯಿಂಟ್ಮೆಂಟ್ ತಗೋಬೇಕು, ಆದ್ರೂ ಕೂಡ ಇನ್ನೂ ಅರ್ಧ ದಿನ ಕಾಯ್ಬೇಕು. ಸೊ ಅರ್ಧ ದಿನವನ್ನು ಇಲ್ಲಿ ಬಂದು ಸ್ಪೆಂಡ್ ಮಾಡಿದ್ರೆ ನಮ್ಗೆ ಉಚಿತವಾಗಿ ಥೆರಪಿ ಸಿಗುತ್ತೆ. ಬೆನಿಫಿಟ್ ಜಾಸ್ತಿ ಇದೆ. 10 ಜನರ ಪರಿಚಯ ಆಗುತ್ತೆ, 100 ಜನರ ಸಮಸ್ಯೆ ತಿಳಿಯುತ್ತೆ. ಅದಕ್ಕೆ ಏನೇನು ಪರಿಹಾರ ಅವ್ರು ಕಂಡುಕೊಂಡಿದ್ದಾರೆ ನಮ್ಗೆ ಗೊತ್ತಾಗುತ್ತೆ. ಅದನ್ನ ನಾವು ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೋದು. ಓಕೆ ಅಪ್ಪ, ಹಾಗೇನೆ ಥೆರಪಿಯನ್ನ ಡೈಲಿ ಮಾಡ್ತಾ ಇರಿ, ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು.